ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಇವಾಗ ಹೋಗ್ತೀವಿ, ಬನ್ನಿ. ದೊಡ್ಡಮ್ಮನೂ ನಾನು ಮತ್ತು ಮನುಷ್ಯೆಲ್ಲ ಹೋಗ್ತಿದ್ವಿ. ಗಂಡಿಗೆ ಅವ್ರು ಊರಿಗೆ ಹೋಗ್ತಾ ಇದ್ರು. ಕೈ ಶಿಕನ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಂದ ನಿಂತಿದ್ರು. ಗೈಸ್, ಇವಾಗ ಕಾಂಚೀಪುರಂ ಲಕ್ಷ್ಮೀ ಸಿಲ್ಕ್ಸ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಐಶ್ವರ್ಯ ನಮ್ಮ ಅಕ್ಕನ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವ ಥರ ಸ್ಟಾಕ್ಸ್ ಇರುತ್ತೆ ಅಂತ ನೋಡ್ತಿದ್ವಿ. ಗೈಸ್, ಅಂಗಡಿ ಚೆನ್ನಾಗಿದೆ ಮಾತ್ರ ಕಾಂಚೀಪುರಂ ಸಿಲ್ಕ್ಸು. ಆದರೆ ಸ್ಯಾರೀಸ್ ಅಷ್ಟು ಕಷ್ಟ ಇಲ್ಲ. ಇವಾಗ ಅದು ಓಪನ್ ಆಗಿರೋದು ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಹಂಗೆ ನೋಡಿಕೊಂಡು ಎಲ್ಲನೂ ಇದು ಮಾಮೂಲಿ ಸಿಂಪಲ್ ಸ್ಯಾರೀಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮೀನಾ ಬಜಾರ್ಗೆ ಬಂದಿದ್ದೀವಿ. ಮೀನಾ ಬಜಾರಲ್ಲಿ ನೋಡಬೇಕು ಏನು ತಗೋತೀವಿ ಏನು ಬಿಡ್ತೀವಿ ಅಂತ. ಸ್ವಲ್ಪ ಕುಚ್ಚು ಹಾಕೋಕ್ಕೆ ನಮ್ಮ ಅಕ್ಕ ಥ್ರೆಡ್ಸ್ ಎಲ್ಲ ತಗೋಬೇಕು. ಅದಕ್ಕೆ ನಾನು ಫಾಲ್ಸ್ ಗೀಲ್ಸ್ ಎಲ್ಲ ತಗೋಬೇಕು. ಇಲ್ಲಿ ಬಂದಿದ್ದೀವಿ ನೋಡೋದು. ಗೈಸ್, ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಅಂಗಡಿಗೆ ಹೋಗ್ತೀವಿ, ಏನೇನು ತೋರಿಸ್ತೀವಿ, ಏನೇನು ತಗೋತೀವಿ ಅಂತ. ಗಸಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗಸಲಿಗೆ ಯಾರಿಗೆ ಮಗಳಿಗೆ ಹೆಂಗ ಹೋಗ್ತಾ ಇದ್ದೀವಿ. ಬರೀ ಎಲ್ಲ ಅಂಗಡಿಗೂ ಸಿಗ್ತದೆ ಆಯಿತು. ನಾವಿನ್ನೂ ಏನೋ ತಗೊಳಕ್ಕೆ ಆಗಿಲ್ಲ. ಇನ್ನೂ ಬರೀ ಎಲ್ಲ ಅಂಗಡಿಗಳು ಲೆಹಂಗಾಸು ಅದು ಇದು ಅಂತ ಏನು ನೋಡ್ತೀವಿ, ಇನ್ನೂ ತಗೊಳಕ್ಕೆ ಆಗಿಲ್ಲ. ಹುಡುಕಿ ನಮ್ಮ ಅಣ್ಣನ ಮಗಳಿಗೆ ಈ ಲೆಹಂಗಾ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಇನ್ನು ಬೇರೆ ಥರ ನೋಡ್ತಿದ್ವಿ, ಯಾಕೋ ಇಷ್ಟ ಆಗಿಲ್ಲ, ಬೇರೆ ಕಡೆ ಹೋದ್ವಿ. ಗೈಸ್, ಸಂಜಮ್ ಬಜಾರ್ಗೆ ಬಂದಿದ್ದೀವಿ. ಇಲ್ಲಿ 3 ಫ್ಲೋರ್ಸ್ ಇದೆ. ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಮೆಟೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ನಾನು ತಂಗಿ ಮತ್ತು ನಮ್ಮ ಅಕ್ಕ ನೋಡ್ತಾ ಇದ್ದಾರೆ. ನನಗೂ ಮೇಲ್ಗಡೆ ಕೆಳಗಡೆ ಓಡಾಡಿ ಸಾಕಾಗೋಗಿತ್ತು, ಅದಕ್ಕೆ ಕೂತಿದ್ದೀನಿ. ಇಲ್ಲಿ ಇದೊಂದು ಲೆಹಂಗಾ ತೊಗೊಂಡಿದ್ದೀನಿ ನಮ್ಮ ಅಣ್ಣನ ಮಗಳಿಗೆ. ನಾನು ಲೆಹಂಗಾ ನೋಡ್ದೆ ಅಂದ್ಕೊಂಡಿದ್ದೀನಿ. ನೈಟ್ ರಿಸೆಪ್ಷನ್ಗೆ ನೋಡಬೇಕು. ಇಲ್ಲಿ ಯಾಕಷ್ಟು ನನಗೆ ಸಖತ್ತಾಗಿ ಇಂಟ್ರೆಸ್ಟ್ ಇಲ್ಲ. ಇಷ್ಟನೂ ನೋಡೋದು. ಇವಾಗ ನಮ್ಮ ಖುಷಿಗೆ ತಗೋತೈತೆ ನಮ್ಮ ಅಕ್ಕ ಲೆಹಂಗಾನ. ಇಲ್ಲ ಅಂದರೆ ನಾವು ಯಾವ ಥರ ಸ್ಕರ್ಟ್ ಹೊಲಿಸ್ಕೊಳ್ಳೋದು ಅಂದ್ಕೊಂಡಿದ್ವಿ, ಆ ಥರ ಸ್ಕರ್ಟ್ ಹೊಲಿಸ್ತಾರೆ ತೋರಿಸ್ತೀವಿ. ಗೈಸ್, ಇಲ್ಲಿ ಈ ಥರ ಮೆಟೀರಿಯಲ್ ತೊಗೊಂಡು ನಾವು ಇದಕ್ಕೆ ಸ್ಕರ್ಟ್ ಹೊಲಿಸ್ಕೊಂಡು ಈ ಥರ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಹೀಗೆ ಕೊನೆಗೂ ನಾವು ಇದನ್ನ ಸೆಲೆಕ್ಟ್ ಮಾಡಲಿಲ್ಲ, ಏನೂ ತಗೊಳ್ಳಿಲ್ಲ. ಬರೀ ಮೀನಾ ಬಜಾರಲ್ಲಿ ಲೆಹಂಗಾ ತಗೊಂಡು ಈಗ ಹೋಗ್ತಾ ಇದ್ದೀವಿ ಈಗ ಸಿಟಿಗೆ. ಕೊನೆಗೂ ನಾವು ಮೀನಾ ಬಜಾರ್ಲಿ ಸ್ಕರ್ಟ್ ತಗೊಂಡಿಲ್ಲ, ಸ್ಕರ್ಟ್ನ ತಗೊಳ್ಳಿಲ್ಲ. ಅದಕ್ಕೆ ಇವಾಗ ಹೊಸ ಮಗಲೇ ಮಾತ್ರ ಲೆಹಂಗಾ ತಗೊಂಡಿದ್ದೀನಿ. ಸ್ವಲ್ಪ ಸ್ಯಾರೀಸ್ ಎಲ್ಲ ತಗೋಬೇಕು. ರಾಜಶ್ರೀ ಮತ್ತೆ ಇದು ನಾವು ಹೋಗ್ತೀವಿ ಆಟೋದಲ್ಲಿ. ಮೀನಾ ಬಜಾರಿಂದ ಹೋಗ್ತಾ ಇದ್ದೀವಿ. ಇವಾಗ ಹೊಸ ಸುಮಂಗಲಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನೋಡೋದು. ಗೈಸ್, ಈಗ ಹೋದ್ವಿ. ಇಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ. ನಾವು ಯಾವಾಗಲೂ ಹೋದ್ರು ಇಲ್ಲೇ ತಗೊಳ್ಳೋದು. ಸಿಂಪಲ್ ಸ್ಯಾರೀಸು ಏನಾದ್ರು 1000, 2000, 5000 ಇರಲ್ಲ. ಇವಾಗ ಒಂದು 2-3 ಸ್ಯಾರಿ ತಗೊಂಡ್ರೆ ನಮ್ಮ ಐಶ್ವರ್ಯ ಜೊತೆ ಫೋನ್ ಮಾತಾಡ್ತಾ ಇದ್ದಾಳೆ. ಬೇಸಿಗೆ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ, ಮತ್ತು ಒಂದು ಬಿಟ್ಟು ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಈಗ ಇನ್ನೊಂದು ಸ್ಯಾರಿ ನೋಡಬೇಕು ನೋಡ್ತಾ ಇದ್ದೀವಿ. ನಮ್ಮ ಅಜ್ಜಿಗೆ ತಗೋಬೇಕು, ಇನ್ನೊಂದು ನಮ್ಮ ದೊಡ್ಡ ತಗೋಬೇಕು. ಈಗ ಮಸಾಲೆ ತಿನ್ಕೊಂಡು ಹೋಗ್ಬಿಟ್ಟು ಹಂಗೇನೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲ ಸುಮಂಗಲ ಎತ್ತರನ ಇಲ್ಲೇ ತಿರುಗ್ತಲ್ಲ ಗಡಿಯಾರದಿಂದ ಪಕ್ಕ ಅಂತ. ಎಷ್ಟು ನಮ್ಮ ಐಶನ ತಂದ್ಕೊಡ್ತಾವಳೆ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ನ. ನನಗೂ ನಮ್ಮ ಅಕ್ಕಂಗೆ ಅವ್ಳಿಗೆ ಯಾಕೋ ಕೋಲ್ಡ್ ಅಂದ್ಬಿಟ್ಟು ತಿನ್ನಲ್ಲ ಅಂದ್ಬಿಟ್ಟು ಇದೆಲ್ಲ ಆಫ್ ತಿನ್ನೋದ ಅಂದ್ಬಿಟ್ಟು ಮಸಾಲೆನೂ ಮತ್ತು ಐಸ್ ಕ್ರೀಮ್ನು ತಿನ್ಕೊಂಡು ಇವಾಗ ರಾಜಶ್ರೀ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ರಾಜಶ್ರೀ ಬಂದಿದ್ದೀವಿ. ಅಲ್ಲಿ ಸ್ಯಾರೀಸ್ ಈಗ ರಾಜಶ್ರೀ ಪ್ಯಾಟರ್ನ್ಸ್ ಬಂದಿದೆ. ಸ್ಯಾರೀಸ್ ತೋರಿಸ್ತಾ ಇದ್ದಾರೆ. ಈಗ ನಾನು ಹಾಕೊಂಡಿದ್ದೀನಲ್ಲ ಆ ಸ್ಯಾರಿ ಮತ್ತು ಅದೇ ಥರದಲ್ಲಿ 3 ಸ್ಯಾರಿ ತೊಗೊಂಡ್ವಿ. ಬೇರೆ ಬೇರೆ ಕಲರ್ಸ್. ನಾನು ನಮ್ಮ ಅಕ್ಕ ನಮ್ಮ ಐಶು ನಮ್ಮ ಜೊತೆ ಅವರೆಲ್ಲರೂ. ಗೈಸ್, ಈಗ ಸಬರ್ಗೆ ಬಂದ್ವಿ. ಅಲ್ಲೇ 7:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಸಬರ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಜಸ್ಟ್ KR ನಗರಗೆ ಬಂದ್ವಿ. ಇವಾಗ ಇಲ್ಲಿ ಬಸ್ಸಲ್ಲಿ ಗೈಸ್, ಈಗ KR ನಗರಗೆ ಬಂದ್ವಿ. ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಆಯಿತು. ಇನ್ನೂ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ತಗೋಬೇಕು. ಇನ್ನೊಂದೇ ಹೋಗ್ಬೇಕು. ನಾಡಿದ್ದು ಹೋಗೋದು ಅಂದ್ಕೊಂಡಿದ್ವಿ. ವೆಡ್ನೆಸ್ಡೇ ನೋಡಬೇಕು. ಇವಾಗ ಮನೆಗೆ ಹೋಗೋದು ಬಂದ್ವಿ. ನಮ್ಮ ಯಶಿಕಾ ಏನು ಮಾಡ್ತಾಳೆ ಅಂತ ತೋರಿಸ್ತೀನಿ. ಈಗ ಮನೆಗೆ ಬಂದ್ವಿ. ನಮ್ಮ ಯಶಿಕಾ ಏನು ಮಾಡ್ತಾಳೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಈಗ ಬಾಕ್ಲು ತೆಗಿತೈತೆ. ಏಯ್ ಬಂಗಾರಿ, ನಿನಗೆ ಬಟ್ಟೆ ತರನೇ ಮರ್ತ್ಕೊಬಿಟ್ಟೆ. ಓ ನನ್ನ ಬಂಗಾರಿ ಗೊಂಬೆ ನೆನ್ಸ್ಕೊಂಡೆಲ್ಲ ಇವಳು ಮರ್ತ್ಕೊಂಡೆ ಬಿಟ್ಟು. ಆಗ ನಮ್ಮ ಅಜ್ಜಿ ಮಲ್ಕೊಬಿಟ್ಟಿದೆ. ಇಲ್ಲಿ ಹೆಂಗೆ ಕೇಳ್ತಾವೆ ನೋಡಿ. ತಗೋ ಹೋಯ್ತಜ್ಜಿ.
ಹೆಂಗ್ ನೋಡ್ತಾಳೆ ನೋಡಿ ಗೈಸ್. ಇಲ್ಲಿ ನಾನು ಗೊಂಬೆ ಮರಿ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗು. ನೆನ್ನೆ ಬಂದಿದ್ದು ಲೇಟ್ ಆಯ್ತಲ್ಲ, ಸೊ ಹಂಗೆ ಮಲ್ಕೊಂಡ್ವಿ. ಇವಳು ಹೆಂಗೆ ಆಟ ಆಡ್ತಾವಳೆ ಇಲ್ಲಿ ನೋಡಿ. ನೆನ್ನೆ ವಾಟರ್ ಬಾಟಲ್ ತಂದಿದ್ವಿ, ಅದಕ್ಕೆ ಯಾವುದೋ ಕಲರ್ ಬಣ್ಣ ಹಾಕೊಂಡವಳೆ. ಇಲ್ಲ ಅದು ಯಾವ ಕಲರ್ ಹಾಕೊಂಡಿದ್ದೀನೇ ಯಶಿಕಾ? ಅರಿ ಹೆಂಗೆ ಆಟ ಆಡ್ತಾವಳೆ ಯಶಿಕಾ. ಲವ್ ಯು. ಸೂಟ್ಸ್ ಎಲ್ಲ ನೋಡ್ತಾ ಇದ್ವಿ. ನಮಗೆ ಪ್ರಿನ್ಸ್ ಕೊಡಬೇಕಿತ್ತು, ಸೊ ಅದಕ್ಕೆ ಅಲ್ಲೇ ಅಷ್ಟು ಇಷ್ಟ ಆಗಿಲ್ಲ. ಇನ್ನೊಂದು ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೇ ವೇರ್ ಮಾಡಿ ತೋರಿಸ್ತವ್ರೆ. ಲೈಟಿಂಗ್ ಕಲರ್, ನನ್ನ ಸ್ಯಾರಿ ಕಲರೇ. ಇದು ಚೆನ್ನಾಗಿದೆ. ಇನ್ನೊಂದು ಮಾಡೆಲ್ ವೇರ್ ಮಾಡಿ ತೋರಿಸ್ತಾ ಇದ್ರು. ಇದು ಚೆನ್ನಾಗಿದೆ. ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಬೇಸಿಗೆ ಇದೊಂದು ತೊಗೊಂಡ್ವಿ. ಬಂದು ರೆಂಟಿಗೆ ತೊಗೊಳೋದ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ರೆಂಟ್ಗೆಲ್ಲ ಕೇಳಬೇಕು. ಚೆನ್ನಾಗಿದೆ ಇದು ಸಂಡೇದು ವೀಡಿಯೋ. ಏನಕ್ಕೆ ಅಂದರೆ ನಾನು ಕ್ಲಿಪ್ಪಿಂಗ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಅದನ್ನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೇ ಅಲ್ಲೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಇನ್ನು ಬೇರೆ ಕಡೆನೂ ನೋಡ್ತಿದ್ವಿ. ಆಮೇಲೆ ಕಚ್ಚೆ ಪಂಚದ್ದು ಇದೆಯಲ್ಲ, ಅದನ್ನು ತೊಗೊಂಡು ಇವಾಗ ಬಿಲ್ ಮಾಡಿಸ್ಕೊಂಡು ಈಗ ಹೋಗ್ತಾಯಿದ್ದೀವಿ ಊರಿಗೆ. ಗೈಸ್, ಜ್ಯೂಸ್ನ ಅಲ್ಲಿ ಚಿಕ್ಕ ಪಾಪು ಕುಡಿತಾರಲ್ಲ ಹಂಗೆ ಕುಡಿತಾವಳೆ. ಬಾಟಲ್ಗೆ ಪಿನ್ನಲ್ಲಿ ತೂತ ಮಾಡ್ಕೊಂಡು ಕುಡಿತಾವಳೆ. ಇದಾಗ ಕ್ಯಾಪ್ನ ತೆಗಿಯೋಕಾಯ್ತಾರವಂತ, ಅದಕ್ಕೋಸ್ಕರ ಅಲ್ಲಿ ಹೆಂಗೆ ಕುಡಿತಾವಳೆ ಚಿಕ್ಕ ಐಕ್ಳು. ಚೈಲ್ಡು ನೀ ಚೈಲ್ಡ್ ಅಲ್ಲ, ಹಂಗೆ ಹಂಗೂ ಕುಡಿಸ್ತಾವಳೆ. ನಮ್ಮ ಮಮ್ಮಿ ಈಗ ದೇವಸ್ಥಾನಕ್ಕೆ ಹೋಗ್ತಾರೆ. ಬಾಯ್ ಬಾಯ್. ಅಲ್ಲ ಮೆಷಿಕ ನಮ್ಮ ಮಮ್ಮಿ ಹೋಯ್ತೈತಲ್ಲ ಅಂದ್ಬಿಟ್ಟು ಮೊಟ್ಟೆ ತೆಗ್ಸ್ಕೊಂಡು ಹೋಯ್ತಾವಳೆ. ಓ ಆಗತ್ತೀನಿ ಬಿಡು. ಅಲ್ಲಿ ಹೆಂಗೆ ಓಡೋಯ್ತಾವಳೆ. ಇಲ್ಲಿ ನಮ್ಮ ಅಜ್ಜಿ ಹಾಯ್ ಮಾಡು. ಹಾಯ್. ಎಲ್ಲೈತದ ಈಗ ಬೇಸ್ ಮೊಟ್ಟೆ ಬೇಯಿಸ್ಕೊಳ್ಳಿ ಅಂತ ಹೆಂಗೆ ಆಟ ಆಡ್ತಾವೆ ನೋಡಿ. ಇವಳು ಅಂತ ಈಗ ಫುಲ್ಲು ಬ್ಯುಸಿ, ಲವರ್ ಜೊತೆ ಬ್ಯುಸಿ. ಲಾವಣ್ಯ ಇಲ್ಲಿ ಓದ್ಲು ಇವಳು. ಇಬ್ರಿ ಹೆಂಗೆ ಹೊಡೆದಾಡ್ತಾರೆ ನೋಡಿ. ಅಲ್ಲಿ ನಮ್ಮ ಯಶಿಕಾ ಮಾತ್ರ ಒಂದು ಸೋಲೋದಿಲ್ಲ. ಅಲ್ಲಿ ಇವಳು ಅಂತೂ ಫುಲ್ಲು ಲಕ್ಕಿ ನಮ್ಮ ಮನೇಲಿ. ಇವಳು ಇಲ್ಲಿ ಇಬ್ರು ಹೆಂಗೆ ಆಟ ಆಡ್ತಾವ್ರೆ. ಗೈಸ್ಗೆ ಏನಾದರೂ ಪಾರ್ಕ್ ಎದುರುಗಡೆ ಡ್ರೈ ಗೋಬಿ ಅಂತ ಮಾಡ್ತಾರೆ. ಅಂತ ಡ್ರೈ ಗೋಬಿ ಮಾತ್ರ ಮಸ್ತಾಗಿರುತ್ತೆ. ತಿನ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಈಗ 9:40 ಆಗಿದೆ. ನಮ್ಮ ಅಕ್ಕ ಅವ್ರ ಮನೆಗೆ ಚಿತ್ರಾನ್ನ ಮಾಡಿದ್ದೀನಿ ಅಂತ ಅಂತೀವಿ. ಸುಮಾರು ಹೊತ್ತು ಫೋನ್ ನೋಡ್ತಾ ಮಲಗಿದ್ವಿ. ಸಿಟಿಗೆ ಹೋಗಿದ್ವಲ್ಲ, ಅದಕ್ಕೇನೆ ಇನ್ನೂ ಗೋಬಿ ಮಂಚೂರಿ ಏನೇನೋ ತಿನ್ಕೊಬಂದಿದ್ವಲ್ಲ. 10 ಗಂಟೆ ಆದಮೇಲೆ ಊಟ ಮಾಡೋದು ಅಂದ್ಬಿಟ್ಟು ಈಗ ಅಕ್ಕ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಐಶ್ವರ್ಯ. ನಮ್ಮ ಅಕ್ಕ ಬೈತದೆ ಬೇಗ ಬನ್ನಿ ಅಂತಂದರೆ ಈಗ ಬಂದಿದ್ದೀರಲ್ಲ ಅಂತ. ಗೈಸ್ ನೋಡಿ, ಹೆಲ್ಮೆಟ್ ಹಾಕೋತಾರೆ, ನಾನು ತೋರಿಸ್ತೀನಿ ಅಂತ ಈಗ ಹೋಗ್ತಾ ಇದ್ದೀವಿ ಸಿಟಿಗೆ. ಸ್ವಲ್ಪ ಡ್ರೆಸ್ ಎಲ್ಲ ತಗೋಬೇಕಿತ್ತು, ಅವ್ರದ್ದು ಶಾಪಿಂಗ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ BMH ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಆಲೇ 2 ಗಂಟೆ ಆಗೈತೆ. ನಮ್ಮ ಅದಕ್ಕೆ ಅವ್ರು ಬಸ್ಸಿಗೆ ಬರ್ತಾವ್ರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಹೆಚ್ಚು ಕೊಡೋದ ಅಂತ ಬಂದಿದ್ದೀವಿ. ಬ್ಲೇಸರ್ ಸ್ವಲ್ಪ ದೊಡ್ಡೈತೆ, ಅದಕ್ಕೆ ನಾನು ಸ್ವಲ್ಪ ಕೆಲಸ ಇದೆ. ನಮ್ಮ ಅದಕ್ಕೆ ಅವರು ಹಾಸ್ಪಿಟಲ್ ಅಂತ ತಿಳಿದಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಶಾಪಿಂಗ್ ಮಾಡೋಕೆ ಹೋಗ್ಬೇಕು. ಬನ್ನಿ ಹೋಗೋದ. ಗೈಸ್ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋಕ್ಕಿದ್ದಾರೆ. ಶಾಪಿಂಗ್ ಮಾಡಾಯಿತು. ಇವಾಗ ನಮ್ಮ ಅಣ್ಣನ ಮಗಳು ಬಂದಳು ಅಂತ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಬಂದಿದ್ದಾರೆ ಅಂತ ಅಲ್ಲಿಗೆ ಹೋಗ್ಬೇಕು. ಊಟ ಮಾಡ್ಕೊಂಡು ಹೋಗ್ಬೇಕು. ಶಾಪಿಂಗ್ ಎಲ್ಲ ಮುಗಿತಿಗೆ ಹೊಸ ಮಗಳಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇದು ನೆಕ್ಸ್ಟ್ ವ್ಲಾಗ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ತಿರ್ಗಾ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆಗಲೇ 1 ಗಂಟೆ ಆಗಿದೆ. ಅದೇ ನಮ್ಮ ಐಶ್ವರ್ಯ ಮತ್ತು ನಮ್ಮ ದೀಪಕ್ಕನ ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮಿ ಸಾಗೋಗಿದ್ದಾರೆ, ಇನ್ನೂ ಬಂದಿರೋ ಅವ್ರು ಬರ್ತಾರೆ. ನಮ್ಮ ಅಕ್ಕ ಮತ್ತು ನಾನು ನನ್ನ ತಂಗಿದ್ರೆಲ್ಲ ಹೋಗ್ತಾ ಇದ್ದೀವಿ. ಗೈಸ್ಗೆ ಹೊಸ ಸುಮಂಗಲ ಎದುರಿಗೆ ಹೋಗ್ತಾ ಇದ್ದೀವಿ. ನ್ಯೂ ಕಲೆಕ್ಷನ್ಸ್ ಬಂದಿದೆ. ನೆನ್ನೆನೂ ಹೋಗಿದ್ದೆ ನಾನು. ಈಗ ತಿರ್ಗಾ ನಮ್ಮ ಅಕ್ಕರ ಜೊತೆ ಹೋಗ್ತಿದ್ದೀನಿ, ನೋಡೋದು ಬನ್ನಿ ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ. ನಮ್ಮ ಖುಷಿ ಮೈಸೂರಿಗೆ ಬಂದಿಲ್ಲ ಅಂದ್ಬಿಟ್ಟು ಅವಳನ್ನ ಫುಲ್ ಎಲ್ಲ ಕಡೆಗೂ ಸುತ್ತು ಸಾಕ್ಬಿಡೋದೆ ಇವತ್ತು ಅವಳಿಗೆ ಮಾಡ್ತೀವಿ. ಫಸ್ಟ್ ಫ್ಲೋರಲ್ಲಿ ಸುಮಂಗಲಲ್ಲಿ ಮೈಸೂರು ಸಿಲ್ಕ್ ಎಲ್ಲ ನೋಡ್ತಿದ್ದೀವಿ. ಸುಮಾರು ಸ್ಯಾರಿ ಸೆಲೆಕ್ಟ್ ಮಾಡಿ ನೀವು ಇಟ್ಟಿದ್ದೀವಿ. ಇಲ್ಲೂ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದ್ರೆ ನೋಡ್ತಾ ಇದ್ದೀವಿ. ದರ್ಶನ್ ಸಿಲ್ಕ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಖುಷಿ ನಾನೇ ಕರಿತೈತೆ. ಬೆಸ್ಟ್ ಇಶ್ಯೂ ಸ್ಯಾರೀಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಕೂತವ್ರೆ ಇಶ್ಯೂ ಸ್ಯಾರೀಸ್ ಸುದರ್ಶನಲ್ಲಿ ನಮ್ಮ ಅಪ್ಪನ ಸ್ಯಾರಿ ತಗೊಂಡು ಇನ್ನೂ ವೇರ್ ಮಾಡಿ ತೋರಿಸ್ತವ್ರೆ ಯಾವ ಥರ ಅಂತ. ಇಲ್ಲಿ ಗೋಲ್ಡ್ ಇದೆಯಲ್ಲ ಅದನ್ನು ಮತ್ತು ಅದನ್ನು ವೇರ್ ಮಾಡಿ ತೋರಿಸ್ತಾರೆ. ನೋಡ್ಬೇಕು ಯಾವ ಥರ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಳ್ತೀವಿ. ಗೈಸ್ ಗಾಂಧಿ ಸ್ಕ್ವೇರ್ ಬಂದಿದ್ದೀವಿ. ನಮ್ಮ ಖುಷಿಗೆ ಮತ್ತು ಕೃತಿಕಾ ನಮ್ಮ ಸಾನಗವ್ರಿಗೆಲ್ರಿಗೂ ಡ್ರೆಸ್ ನೋಡೋದ ಅಂತ ಈ ಬ್ಲ್ಯಾಕ್ ನೋಡ್ತಾ ಇದ್ದೀವಿ. ಸಖತ್ತಾಗಿದೆ. ಮಾತ್ರ ಇಲ್ಲ ಕೂತವ್ರೆ ಈಗ ಇಲ್ಲಿ ಚಾಟ್ಸ್ತೀನಿ ಅಂದ್ಬಿಟ್ಟು ಚಾಟ್ಸ್ ತಿಂತಾ ಇದ್ದೀವಿ.
ಇದು ನೆಕ್ಸ್ಟ್ ಡೇ ವ್ಲಾಗು. ಈಗ ತಿರ್ಗಾ ಇಲ್ಲಿ ಇದು ಜ್ಯುವೆಲರ್ಸ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಮೌಂಟ್ ಕಟ್ಟಬೇಕಿತ್ತು ಸ್ವಲ್ಪ, ಅದಕ್ಕೆ ಇವಾಗ ಹೋಗ್ಬಿಟ್ಟು ಕಟ್ಬಿಟ್ಟು ಇಸ್ಕೊಬರ್ಬೇಕು. ಆದರೆ ಇಸ್ಕೊಂಡು ಬರ್ತೀವಿ, ಇಲ್ಲಾಂದರೆ ಮದುವೆ ಇನ್ನೊಂದು ತಿಂಗಳಿದೆಯಲ್ಲ, ಮದುವೆ ಹತ್ರ ಅನ್ನಂಗೆ ಇಸ್ಕೊಬರ್ತೀವಿ. ನಮ್ಮ ಮಮ್ಮಿಯಲ್ಲಿ ಹಿಂದೆ ಬರ್ತಾ ಇದ್ದಾರೆ, ನಾನು ಮತ್ತು ನಮ್ಮ ಐಶು ಇಬ್ಬರು ಹೋಗ್ತಾ ಇದ್ವಿ. ಚಾಟ್ಸ್ ತಿನ್ಕೊಂಡು ಇವಾಗ ಇಲ್ಲೇ ಕೂತಿದ್ದೀವಿ, ಅಲ್ಲಿಗೆ ಇನ್ನೂ ಹೋಗಿರಲಿಲ್ಲ. ಚಾಟ್ಸ್ ತಿನ್ಕೊಬಂದ್ವಿ. ಅಂದರೆ ಇನ್ನೂ ಇಲ್ಲಿ ಜ್ಯುವೆಲರ್ಸ್ ಅಂಗಡಿ ಬಾಕ್ಲು ಹಾಕವ್ರೆ. ನಮ್ಮ ಅಕ್ಕ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ಎಲ್ಲ ಮೈಸೂರು ಬಜಾರ್ ರೋಡಲ್ಲಿ ಒಯ್ತಾ ಬರ್ತಾ ಇರೋರನ್ನ ಯಾರನ್ನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ಅವ್ರು ಬರ್ತೀನಿ ಅಂತ ಹೇಳೋರು, ಅದಕ್ಕೆ ಇಲ್ಲೇ ಮುಂದ್ಗಡೆ ಕೂತಿದ್ದೀವಿ. ನಮ್ಮ ಹುಡುಗ ಶಾರ್ಟ್ ಮಂಗ್ಲೆ ಚೈನ್ ಹಾಕಿದ್ರು ಡೈಲಿ ಯೂಸ್ಗೆ. ಹಾಗೆ ನಾವು ಮತ್ತೆ ಬ್ರಾಸ್ಲೆಟ್ ಮಾಡಿಸಿದ್ವಿ, ಅದನ್ನು ಇಸ್ಕೊಂಡು ಬರೋಕ್ಕೆ. ಈ ವಿಡಿಯೋ ಇಷ್ಟೇ. ಈ ವ್ಲಾಗು ಫುಲ್ಲು ನಮ್ಮ ಮದುವೆ ಶಾಪಿಂಗ್ ಒಂದು 3-4 ದಿನದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.